ಬುಲೆಟಿನ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ಸುದ್ದಿಗಳ ಹೈಲೈಟ್ಸ್ ಅನ್ನು ನೋಡ್ತಾ ಹೋಗೋದಾದ್ರೆ 2024-25ನೇ ಸಾಲಿನ ಆರ್ಥಿಕ ಸಮೀಕ್ಷೆಯನ್ನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಮಂಡಿಸಿದ್ದಾರೆ. ಜೊತೆಗೆ ಪೋಷಕರು ಬೈದಿದ್ದಕ್ಕೆ 10ನೇ ತರಗತಿ ವಿದ್ಯಾರ್ಥಿನಿಯೊರ್ವಳು ಮನನೊಂದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ. ಈ ಕುರಿತು ಮಾತನಾಡೋದಕ್ಕೆ ನಮ್ಮ ತಿರುವನೂರು ಸಂಪಾದಕರಾದಂತಹ BM ಹನೀಫ್ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಏನಿದೆ ಪವಿತ್ರ ಸರ್, 2024-25 ಹೌದು ಆರ್ಥಿಕ ಸಮೀಕ್ಷೆನ ಇಂದು ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವಂತದ್ದು ಸರ್. ಅದೇ 6.3% 6.8% GDP ಬೆಳವಣಿಗೆ ಅಂದ್ರೆ ಒಟ್ಟು ಆಂತರಿಕ ಉತ್ಪಾದನೆ, ದೇಶದ ಒಳಗಡೆ ಉತ್ಪಾದನೆ ಎಷ್ಟು ಹೆಚ್ಚಾಗುತ್ತೆ ಅಂತ ಒಂದು ಲೆಕ್ಕ ಕೊಡ್ತಾರೆ. ಪ್ರತಿ ವರ್ಷ ಬಜೆಟ್ ಮಂಡಿಸುವುದಕ್ಕಿಂತ ಮುಂಚಿನ ದಿನ ಸಂಸತ್ತಿನ ಅಧಿವೇಶನದಲ್ಲಿ ಹಣಕಾಸು ಸಚಿವರು ಇದನ್ನ ಮಂಡಿಸ್ತಾರೆ. ಇದರಲ್ಲಿ ಏನು ಅಂತ ಹೇಳಿದ್ರೆ, ಈ ಆರ್ಥಿಕ ಸಮೀಕ್ಷೆಯಿಂದ ಈ ವರ್ಷ ನಮಗೆ ಹೇಗಿದೆ ಅಂತ ಗೊತ್ತಾಗುತ್ತೆ. ಇಲ್ಲ, ಇವರು ಹೇಳೋ ಪ್ರಕಾರ ಇವ್ರು ಏನೋ ಕಾರ್ಯಕ್ರಮಗಳನ್ನೆಲ್ಲ ಹೇಳಿದ್ದಾರೆ. ಇವರು ಅಂತಾರಾಷ್ಟ್ರೀಯವಾಗಿ ರಾಜಕೀಯ ಹಾಗೂ ಆರ್ಥಿಕ ಕ್ಷೇತ್ರದಲ್ಲಿ ಅನಿಶ್ಚಿತತೆ ಇರೋದ್ರಿಂದ ನಮ್ಮಲ್ಲಿ ಹಣದುಬ್ಬರದ ಅಪಾಯಗಳು ಈ ಆರ್ಥಿಕ ವರ್ಷದಲ್ಲಿ ಇರಲಿವೆ. ಹಣದುಬ್ಬರದ ಅಪಾಯಗಳು ಅಂತ ಹೇಳಿದ್ರೆ ಅಂದ್ರೆ ಬೆಲೆ ಏರಿಕೆ ವಿಪರೀತ ಆಗುತ್ತೆ ಅಂತ, ಎಲ್ಲ ವಸ್ತುಗಳ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ ಇವರು. ಆಮೇಲೆ ದೇಶದ ವಿದೇಶಿ ವಿನಿಮಯ $640.3 ಕೋಟಿ ಇದೆ ಅಂತ ಕೂಡ ಹೇಳಿದ್ದಾರೆ. ಇದು ಎರಡೂ ಕೂಡ ಈಗ ನಾವು ಕಳೆದ ವರ್ಷದ ನಾನು ನೋಡ್ತಾ ಇದ್ದೆ, 2023-24 ಹಿಂದಿನ ವರ್ಷದ್ದು. ಈ ವರ್ಷ ಏನು ವೃದ್ಧಿ ದರ ಅಂತೀವಿ ನಾವು ಇದಕ್ಕೆ. ನಮ್ಮ ಪ್ರೊಡಕ್ಷನ್ ಎಷ್ಟು ಜಾಸ್ತಿ ಆಗುತ್ತೆ ಅಂತ. ಪ್ರೊಡಕ್ಷನ್ ಅಂದ್ರೆ ಅದು ಉತ್ಪಾದನಾ ವಲಯದಲ್ಲಿ ಇರ್ತದೆ, ಸೇವಾ ವಲಯ ಸರ್ವಿಸ್ ಸೆಕ್ಟರ್ ಅಂತ ಹೇಳ್ತೀವಿ, ಮತ್ತು ಅಗ್ರಿಕಲ್ಚರ್. ಈ ಮೂರು ಕ್ಷೇತ್ರಗಳಲ್ಲಿ 6.3% 6.8% ವೃದ್ಧಿ ಆಗುತ್ತೆ ಅನ್ನೋದು ನಮ್ಮ ಉತ್ಪಾದನೆ. ಕಳೆದ ವರ್ಷ ಇದು 8.2% ಇತ್ತು. ಈ ಸಲ ಕುಸಿದಿದೆ ಅಂತ ಅರ್ಥ, ಕುಸಿತಾ ಇದೆ ಅಂತ ಹೇಳಿ ಅರ್ಥ. ನಮ್ಮ ನಿರೀಕ್ಷೆಗಳು ಬಹಳ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಅದೇ ರೀತಿ ಇದು ವಿದೇಶಿ ವಿನಿಮಯ ಕೂಡ, ನಮ್ಮಲ್ಲಿರುವಂತಹ ವಿದೇಶಿ ವಿನಿಮಯದ ರಿಸರ್ವ್ ಅಂತ ಏನ್ ಹೇಳ್ತೀವಿ, ಅದು ಹಿಂದಿನ ಸಲ ಇದ್ದಿದ್ದಕ್ಕಿಂತ ಈ ಸಲ $1.8 ಕೋಟಿ ಕಡಿಮೆ ಆಗಿದೆ. ಸ್ವಲ್ಪ ಕಾರಣ ಏನಿಲ್ಲ, ಸರಿಯಾಗಿ ಆಡಳಿತ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ ನಮಗಷ್ಟೇ. ಬೇರೆ ಏನಿರುತ್ತೆ, ಜನ ಎಷ್ಟು ಚೆನ್ನಾಗಿ ದುಡಿತಾರೆ, ರೈತರೆಲ್ಲ ಹೊಲಗದ್ದೆಗಳಲ್ಲಿ ದುಡಿತಾರೆ, ಬೆಲೆ ಸಿಗ್ತಾ ಇಲ್ಲ ರೈತರಿಗೆ, ಬೆಲೆ ಏರಿಕೆ ಆಗ್ತಾ ಇದೆ ಜನರಿಗೆ. ಅಂದ್ರೆ ಜಾಬ್ಗಳು ಜಾಸ್ತಿ ಆಗ್ಬೇಕು, ಜಾಬ್ಗಳು ಜಾಸ್ತಿ ಆದಷ್ಟು ಉತ್ಪಾದನೆ ಜಾಸ್ತಿ ಆಗುತ್ತೆ. ನಿರುದ್ಯೋಗ ಜಾಸ್ತಿ ಆದಷ್ಟು ಉತ್ಪಾದನೆ ಕಡಿಮೆ ಆಗುತ್ತೆ. ಜಾಬ್ಗಳು ಜಾಸ್ತಿ ಆಗ್ಬೇಕು ಅಂತ ಹೇಳಿ ಆದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬರಬೇಕು, ಬೇರೆ ಬೇರೆ ಫ್ಯಾಕ್ಟರಿಗಳು ಬರಬೇಕು, ಕೈಗಾರಿಕಾ ವಲಯದಲ್ಲಿ ಆಗ್ಬೇಕು, ಕೃಷಿ ಕ್ಷೇತ್ರದಲ್ಲಿ ಆಗ್ಬೇಕು, ಆಮೇಲೆ ಸರ್ವಿಸ್ ಸೆಕ್ಟರ್ ಅಂತೀವಿ ನಾವು, ಅದ್ರಲ್ಲಿ ಆಗ್ಬೇಕು. ಅದು ಕಡಿಮೆ ಆದ್ರೆ ಈ ತರದ ಸಮಸ್ಯೆ ಉಂಟಾಗ್ತದೆ. ಸ್ವಲ್ಪ ಕಷ್ಟ ಇದೆ ಈ ಸಲ ಜನರಿಗೆ. ಬಹುಶಃ ನಾಳೆ ಬಜೆಟ್ ನಲ್ಲಿ ಅದಕ್ಕೆ ಸಂಬಂಧಿಸಿ ಏನಾದ್ರೂ ಪರಿಹಾರ ಕ್ರಮಗಳು ಇರ್ತದ ನೋಡೋಣ. ಬಹಳ ಮುಖ್ಯವಾಗಿ ಇನ್ಕಮ್ ಟ್ಯಾಕ್ಸ್ ಗೆ ಸಂಬಂಧಿಸಿ ಟ್ಯಾಕ್ಸ್ ಕಡಿಮೆ ಮಾಡೋದು, ಆ ತರದ್ದು ಏನಾದ್ರು ಇದೆಯಾ, ಅಥವಾ ತೆರಿಗೆಯನ್ನು ಕಡಿಮೆ ಮಾಡೋದು ಏನಾದ್ರು ಇದೆಯಾ, ಈ ತರದ್ದು ನೋಡ್ಬೇಕು. ನೆಕ್ಸ್ಟ್ ಅಂದ್ರೆ ಸಂಸತ್ತಿನ ಉಭಯ ಸದನವನ್ನು ಉದ್ದೇಶಿಸಿ ಇವತ್ತು ಮುರ್ಮು ಅವರು ಭಾಷಣ ಮಾಡಿದ್ರು. ಆ ಒಂದು ಭಾಷಣಕ್ಕೆ ಸೋನಿಯಾ ಗಾಂಧಿ ಅಂದ್ರೆ ಒಂದು ಪ್ರತಿಕ್ರಿಯೆನ ಕೊಟ್ಟಿದ್ದಾರೆ. ಆ ಪ್ರತಿಕ್ರಿಯೆನೇ ಈಗ ವಿವಾದವನ್ನ ಎಡೆ ಮಾಡಿ. ಏನಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂದ್ರೆ ಪೂರ್ ಲೇಡಿ ಅವರು ಅಂದ್ರೆ ಪಾಪ ಓದಿ ಸುಸ್ತಾಯ್ತು ಅಂತ ಕಾಣುತ್ತೆ ಅಂತ ಹೇಳಿ ಭಾಷಣದ ಕೊನೆಯಲ್ಲಿ ಬಹಳ ಸುಸ್ತಾಗಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಏನು ಯಾರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ? ಇವರು ಅಮಿತ್ ಮಾಳವಿಯ ಹೇಳಿದ್ದಾರೆ ಸರ್. ಅಂದ್ರೆ ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥರು. ಹೌದು, ಅಂದ್ರೆ ಇದು ಕಾಂಗ್ರೆಸ್ ಪಕ್ಷದ ಪಾಳೆಗಾರ ವೃತ್ತಿಯನ್ನ ಇದು ತೋರಿಸುತ್ತೆ ಅಂತ ಹೇಳಿ. ಮತ್ತೆ ಬೇರೆ ಜೊತೆಲಿ ಅಂದ್ರೆ ಅವರು ಆದಿವಾಸಿ ಮಹಿಳೆ, ಹಂಗೆಲ್ಲ ಹೇಳೋದು ಸರಿಯಲ್ಲ ಅಂತ ಹೇಳಿ ಸಂಸದ ಸುಕಾಂತ್ ಮಜುಮ್ದಾರ್ ಸಹ ಹೇಳಿದ್ದಾರೆ. ಹೌದು, ಏನೋ ಅಲ್ಲ, ಅವ್ರು ಏನೋ ಭಾಷಣ ಮಾಡುವಾಗ ಕೊನೆಗೆ ಸುಸ್ತಾಗಿದ್ದಾರೆ ಅನ್ನೋದು ಕಾಣಿಸ್ತಾ ಇತ್ತು, ಇದ್ರಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇತ್ತು. ಇವ್ರೇನೋ ಹೇಳಿದ್ದಾರೆ, ಪಾಪದ ಹೆಣ್ಮಗಳು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದೇನಂತ ವಿವಾದ ಆಗುವಂತ ಸಂಗತಿ ಏನೋ ಅಲ್ಲ ಅಂತ ಅನ್ಸುತ್ತೆ. ಪಪ್ಪು ಯಾದವ್ ಕೂಡ ಇವರು ರಬ್ಬರ್ ಸ್ಟಾಂಪ್ ಅಂತ ಹೇಳಿ, ಅದು ಕೂಡ ರಾಷ್ಟ್ರಪತಿಯವರು, ಪಕ್ಷೇತರ ಸಂಸದರವರು, ಬಿಹಾರದ. ಬಟ್ ಇದೆಲ್ಲ ಮೊದಲಿಂದಲೂ ರಾಷ್ಟ್ರಪತಿಯವರು ರಬ್ಬರ್ ಸ್ಟಾಂಪ್ ಅಲ್ವಾ, ಸರ್ಕಾರ ಏನ್ ಭಾಷಣ ಬರೆದು ಕೊಡ್ತದೆ ಅದನ್ನ ಓದ್ಬೇಕು. ಹಾಗೆ ಇವರು ಓದಿದ್ದಾರೆ. ಸ್ವಲ್ಪ ಇವ್ರಿಗೆ ವಯಸ್ಸು ಎಷ್ಟಾಯ್ತು, 67 ವರ್ಷ ಆಗಿರ್ಬೇಕು ಅಂತ ಕಾಣುತ್ತೆ ಈಗ ಅವರಿಗೆ. ಸ್ವಲ್ಪ ಸುಸ್ತಾಗಿದ್ದಾರೆ. ಇರ್ಲಿ, ಇಟ್ಸ್ ಆಲ್ ರೈಟ್. ನೆಕ್ಸ್ಟ್ ಏನು? ನೆಕ್ಸ್ಟ್ ಸರ್, ಪೋಷಕರು ಬೈದಿದ್ದಕ್ಕೆ 10ನೇ ತರಗತಿ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಇವ್ರದ್ದು ಏನೋ ಒಂದು ಸ್ಟೇಟ್ಮೆಂಟ್ ನೋಡಿದ್ನಲ್ಲ, ಸಿದ್ದರಾಮಯ್ಯ ಅವ್ರದ್ದು. ಸರ್, ಸಿದ್ದರಾಮಯ್ಯ ಅವರು ಅದೇ, ನಾನು ಈ ಸತಿ ಬಜೆಟ್ ಮೇಲೆ ಯಾವುದೇ ಕೂಡ ನಿರೀಕ್ಷೆ ಇಟ್ಕೊಂಡಿಲ್ಲ, ನಮಗೆ ಕೊಟ್ಟಿರೋಂಥದ್ದೇನೆ ಅಲ್ಲಿ ಕೇಂದ್ರ ಬಿಡುಗಡೆ ಮಾಡ್ತಿಲ್ಲ,
ಸೊ ಈ ಸತಿ ಯಾವುದೇ ಲೈಕ್ ಅಂದ್ರೆ ನಿರೀಕ್ಷೆ ಇಟ್ಕೊಂಡಿಲ್ಲ ಅಂತ ಹೇಳಿ ಹೇಳಿದ್ದಾರೆ. ಜೊತೆಲಿ ಮನವಿ ಕೂಡ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಈ ಸತಿ ಕಳ್ಸಿಕೊಡಿ, ನಮ್ಗೆ ಏನ್ ಅನುದಾನ ಬಿಡುಗಡೆ ಮಾಡಿದಿರೋ ಅದು ದಯವಿಟ್ಟು ಕಳ್ಸಿ ಅಂತ ಹೇಳಿ. ಏನು ವಿವರಗಳು ಏನ್ ಹೇಳಿದ್ದಾರೆ ಅದು ನೋಡಿ ಅದು ಅವರು. ಅದೇ ಸರ್, ನಾವು 68,000 ಕೋಟಿ ರೂಪಾಯಿ ತೆರಿಗೆ ಹಣ ಕಟ್ತೀವಿ, ಅಂದ್ರೆ 4 ಲಕ್ಷ ಅಲ್ಲಲ್ಲ, ಪ್ರತಿ ವರ್ಷ 4 ಲಕ್ಷ ಕೋಟಿ ತೆರಿಗೆ ಹಣ ನಾವು ದೆಹಲಿ ಕಳಿಸ್ತೀವಿ. ಬಟ್ ಅವ್ರು ನಮಗೆ ಕೊಡೋದು 68,000 ಕೋಟಿ ಮಾತ್ರ ಅಂತ ಹೇಳಿ. ಇದು ಮೊದಲಿಂದ ಹೇಳ್ತಾ ಇದ್ದಾರೆ, ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ, ಕೇಂದ್ರ ಸರ್ಕಾರ ನಾವು ಇಲ್ಲಿಂದ ಇಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಕಳಿಸ್ತೀವಿ, ಅದರಲ್ಲಿ ಸರಿಯಾದ ಪಾಲ್ ನಮಗೆ ಕೊಡ್ತಾ ಇಲ್ಲ ಅನ್ನುವಂಥದ್ದು. ಆಮೇಲೆ ಕಳೆದ ಸಲ ಭಾಷಣದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಕೇಂದ್ರ ಸರ್ಕಾರದ ಬಜೆಟ್ ನಲ್ಲಿ, ಅದು ಏನು ಬಂದಿಲ್ಲ ಅನ್ನುವಂಥದ್ದು ಒಂದು ಇವರು ಹೇಳ್ತಾ ಇರೋದು ಅಲ್ವಾ. ಆಮೇಲೆ ಮೂಡ ವಿಷಯಕ್ಕೆ ಏನಾದ್ರು ಪ್ರಶ್ನೆ ಕೇಳಿದ್ರ ಪತ್ರಕರ್ತರು? ಹೌದು ಸರ್, ಸುತ್ತೂರಿನಲ್ಲಿ ಕೇಳಿದ್ದಾರೆ. ಅದೇ ಅವರು ಇಡಿ ಅವರು ನೀಡಿರುವುದು ಜಪ್ತಿ ಮಾಹಿತಿ ವರದಿ ಮಾತ್ರ, ಅದು ತನಿಖಾ ವರದಿ ಅಲ್ಲ ಅಂತ ಹೇಳಿ ಇವರು ಉತ್ತರವನ್ನ ಕೊಟ್ಟಿರುವಂತದ್ದು. ಸರಿ, ಓಕೆ. ಆಮೇಲೆ ನೆಕ್ಸ್ಟ್ ಈ ಸಲ ನಾಳೆ ನೋಡ್ಬೇಕು, ಈಗ ಬಜೆಟ್ ನಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಏನಾದ್ರು ವಿಶೇಷ ಏನಾದ್ರು ಕೊಡ್ತಾರಾ ಏನು ಅನ್ನೋದನ್ನ ನಾಳೆ ನೋಡ್ಬೇಕು. ನಾಳೆ ಬಜೆಟ್ ಮಾಡೇನೆ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರು. ಅದೇ ಸರ್, ಪೋಷಕರು ಬೈದಿದ್ದಕ್ಕೆ ಮನ ನೊಂದ್ಕೊಂಡು ವಿದ್ಯಾರ್ಥಿನಿ ಸಾವನ್ನಪ್ಪಿರುವಂತ. ಎಲ್ಲಿ? ಇದೇ ಬೆಂಗಳೂರಲ್ಲೇ ಸರ್, ಬೆಂಗಳೂರು ಹನುಮಂತ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಏನಾಯ್ತು ವಿವರ ಹೇಳಿ. 10ನೇ ತರಗತಿ ವಿದ್ಯಾರ್ಥಿನಿಯವಳು ವ್ಯಾಸಂಗ ಮಾಡ್ತಿರ್ತಾಳೆ, ಸರಿಯಾಗಿ ಓದ್ತಿರಲ್ಲ, ಓದಮ್ಮ ಅಂತ ಹೇಳಿ ಅಪ್ಪ ಅಮ್ಮ ಹೇಳಿದಕ್ಕೆ ಹೋಗಿ ಫ್ಯಾನ್ ನೇಣು ಹಾಕೊಂಡು ಸತ್ತೋಗಿರುವಂತದ್ದು. ಕಷ್ಟ, ಮಕ್ಕಳಿಗೆ ಓದಿ ಅಂತ ಹೇಳಿ ಹೇಳೋದು ಕಷ್ಟ ಈಗ ಅಲ್ವಾ. ಬಹಳ ಕೌನ್ಸಿಲಿಂಗ್ ಬಹಳ ಅಗತ್ಯ ಇದೆ. SSLC PUC ಇವರಿಗೆಲ್ಲ ಮಕ್ಕಳಿಗೆಲ್ಲ ಸ್ವಲ್ಪ ಕೌನ್ಸಿಲಿಂಗ್ ಎಲ್ಲ ಜಾಸ್ತಿ ಮಾಡ್ಬೇಕಾಗತ್ತೆ. ಇತ್ತೀಚೆಗೆ ಎಲ್ಲಾ ಒತ್ತಡಗಳೆಲ್ಲ ಜಾಸ್ತಿ ಇರ್ತವೆ. ಗಿರಿನಗರದಲ್ಲಿ ಅಲ್ವಾ ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದ್ತಾ ಇದ್ದೆ ಭೂಮಿಕಾ ಅನ್ನೋದು ಹುಡುಗಿ. ಆಮೇಲೆ ಬೇರೆ ಸರ್, ಜೊತೆಲಿ ಕ್ಯಾಬ್ ಒಳಗೆ ನುಗ್ಗಿ ಕಾಲೇಜು ವಿದ್ಯಾರ್ಥಿನಿಗೆ ಲೈಂಗಿಕ ದೌರ್ಜನ್ಯ. ಇದು ಕಮ್ಮನಹಳ್ಳಿ ಹತ್ರ ಸರ್, ಬಾಣಸ್ಪಡಿ, ಅದು ಬೆಂಗಳೂರಲ್ಲೇ. ಆ ಹುಡುಗಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಬೆಳಿಗ್ಗೆ 3 ಗಂಟೆ ಬೆಳಗಿನ ಜಾವ, ಹೌದು ಬೆಳಗಿನ ಜಾವ, ಇಬ್ರು ಹುಡುಗರು ಹೋಗ್ಬಿಟ್ಟು ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡಿದ್ದಾರೆ. ಸೊ ಅದಾದ್ಮೇಲೆ ಅವ್ಳು ಕಿರಿಚ್ಕೊಂಡಿದ್ದಾಳೆ, ಜನ ಎಲ್ಲ ಓಡ್ ಬಂದಿದ್ದಾರೆ, ಅದಾದ್ಮೇಲೆ ಬಿಟ್ಟು ಕಳ್ಸಿದ್ದಾರೆ. ಸೊ ಈಗ ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಇನ್ನು ಇಲ್ಲ ಸರ್, ಹುಡುಕಾಟ ನಡೆಸ್ತಿದ್ದಾರೆ. ಅಲ್ಲ ಇವರು ಜನ ಓಡಿ ಬಂದ್ರಲ್ಲ ಅವಾಗ, ಅದೇ ಅವ್ರು ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಿದ್ದಾರೆ. ಕಷ್ಟ. ಬೆಂಗಳೂರಿನಲ್ಲಿ ಇಂಥದ್ದು ಆಗಾಗ ನಡೀತಾ ಇರ್ತದೆ. ಕೆಲ್ಸಕ್ಕೆ ಹೋಗುವ ಹೆಣ್ಮಕ್ಳು, ಕಾಲೇಜಿಗೆ ಹೋಗುವವರು ಅಲ್ಲ ಸರ್, ಇದು ಹೆಂಗೆ ಅಂದ್ರೆ ಜನ ಇರ್ಬೇಕಾದ್ರೆ ಹಿಂಗೆಲ್ಲ ಮಾಡಿದ್ರೆ ಹೆಂಗೆ ಅಂತ. ಅಲ್ಲ, ಇದು ಬೆಳಗಿನ ಜಾವ ಅಲ್ವಾ, ಬೆಳಗಿನ ಜಾವ ಸ್ವಲ್ಪ ಕತ್ಲೆ ಇರುತ್ತೆ, ಜನ ಕಡಿಮೆ ಇರ್ತಾರೆ, ಈ ತರದಲ್ಲಿ ಇರ್ಬೋದು. 2 ರಿಂದ 3 ಗಂಟೆ ಹೊತ್ತಿಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಷ್ಟು ಬೆಳಿಗ್ಗೆ ಕ್ಯಾಬ್ ಬುಕ್ ಮಾಡಿದ್ರು ವೈಟ್ ಫೀಲ್ಡಿಗೆ ಹೋಗೋದಕ್ಕೆ. ಓಕೆ, ಬೇರೆ ಏನಿಲ್ಲಲ್ವಾ? ನೋಡೋಣ ನಾಳೆ ಬಜೆಟ್ ಇದ್ದು ಸುದ್ದಿ ಏನು ಬರುತ್ತೆ ನೋಡೋಣ. ಕೇಂದ್ರ ಸರ್ಕಾರದ ಬಜೆಟ್ ಬಹಳ ಮುಖ್ಯ, ರಾಜ್ಯಗಳಿಗೂ ಮುಖ್ಯ, ಜನರಿಗೂ ಮುಖ್ಯ. ಬಹಳ ಮುಖ್ಯವಾಗಿ ಇನ್ಕಮ್ ಟ್ಯಾಕ್ಸ್ ಗೆ ಸಂಬಂಧಿಸಿ ಏನಾದ್ರೂ ಪರಿಹಾರ ಕೊಡ್ತಾರಾ? ಯಾಕಂದ್ರೆ ಈಗಾಗಲೇ ಕಟ್ತಾ ಇರೋ ಟ್ಯಾಕ್ಸ್ ತುಂಬಾ ಜಾಸ್ತಿ ಆಗ್ತಾ ಇದೆ. ನಾವು ಅದ್ರ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಬೇರೆ ಕಟ್ಟಬೇಕು. ಬೇರೆ ನಾವು GST ನಲ್ಲಿ ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ತಾ ಇರ್ತೀವಲ್ವ, ನಾವು ಕಟ್ಟಬೇಕು. ಅದ್ರಲ್ಲಿ ಏನಾದ್ರು ಮಾಡ್ತಾರಾ? GST ತೆರಿಗೆನಲ್ಲಿ ಏನಾದ್ರು ಬದಲಾವಣೆ ಮಾಡ್ತಾರಾ? ಇದನ್ನೆಲ್ಲ ನಾಳೆ ನೋಡ್ಬೇಕು ನಾವು. ಓಕೆ, ಫೈನ್, ಇಷ್ಟೇ ಅಲ್ವಾ? ನೋಡೋದಲ್ಲ ವೀಕ್ಷಕರೇ, ಇವಿಷ್ಟು ಇವತ್ತಿನ ವಿಚಾರಗಳು. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.